ಬೆಂಗಳೂರಿನ ಕಾಡುಗೋಡಿಯ ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಫೈನಲಿ ಈಗ ಆರೋಪಿ ಪ್ರಿಯಾಂಕಾ ಪೊಲೀಸರ ವಶಕ್ಕೆ. ಹಾಗಾಗಿ ಈಗ ಇಷ್ಟು ದಿನ ಆದ ನಂತರ ಈಗ ಲಾಕ್ ಆಗಿದ್ದಾಳೆ. ಹೆತ್ತ ಮಗುವನ್ನೇ ಕೊಂದಿರುವಂತಹ ಕಟುಕ ತಾಯಿ ಪ್ರಿಯಾಂಕಾ ಈಗ ಲಾಕ್ ಆಗಿದ್ದಾಳೆ. 1ನೇ ACJM ಕೋರ್ಟ್ಗೆ ಹಂತಕಿ ತಾಯಿ ಪ್ರಿಯಾಂಕಾ ಈಗ ಹಾಜರಾಗಿದ್ದಾಳೆ. 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ACJM ಕೋರ್ಟ್ ಈಗ ಆದೇಶ ಕೊಟ್ಟಿದೆ. ನ್ಯಾಯಾಧೀಶ ಅಜಿತ್ ದೇವರಮನಿ ಪೀಠದ ಮುಂದೆ ಕೊಲೆಗಾರ್ತಿ ಈಗ ಹಾಜರು. ಹೀಗೆ ಬಹಳಷ್ಟು ದಿನ ಸರ್ಕಸ್ ಮಾಡಿಸಿದ ನಂತರ ಈಗ ಫೈನಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ ಪ್ರಿಯಾಂಕಾ. 6 ವರ್ಷದ ಪುಟ್ಟ ಮಗು, ಹೆತ್ತ ಮಗುವನ್ನೇ ಕೊಂದಿರುವಂತಹ ಪ್ರಿಯಾಂಕಾ ಈಗ ಪೊಲೀಸರ ವಶಕ್ಕೆ. ಬೆಂಗಳೂರಿನ ಕಾಡುಗೋಡಿಯ ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಇದು. ಆರೋಪಿ ಪ್ರಿಯಾಂಕಾಳನ್ನ ಫೈನಲಿ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲೊಕೇಶನ್ ಎಲ್ಲವೂ ಕೂಡ ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡಿ ಅದಾದ ನಂತರ ಈಕೆಯನ್ನ ಲಾಕ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೆತ್ತ ಮಗುವನ್ನೇ ಕೊಂದಿರುವಂತಹ ಕಟುಕ ತಾಯಿ ಈ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಈಗ ಫೈನಲಿ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ACJM ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. ನ್ಯಾಯಾಧೀಶ ಅಜಿತ್ ದೇವರಮನಿ ಪೀಠದ ಮುಂದೆ ಕೊಲೆಗಾರ್ತಿ ಪ್ರಿಯಾಂಕಾಳನ್ನ ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ 5 ದಿನ ಈಗ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಕೊಟ್ಟಿರುವಂತಹ ಆದೇಶ. ಹೀಗೆ ಹಲವು ದಿನಗಳ ನಂತರ ಫೈನಲಿ ಈಗ ಪ್ರಿಯಾಂಕಾ ಲಾಕ್ ಆಗಿದ್ದಾಳೆ. ತನ್ನ ಪ್ರಿಯಕರನ ಜೊತೆ ಸೇರಿ ಪುಟ್ಟ ಮಗುವನ್ನ ಕೊಲೆ ಮಾಡಿ ಅದಾದ ನಂತರ ಈಕೆ ಎಸ್ಕೇಪ್ ಆಗಿರ್ತಾಳೆ. ಮತ್ತೊಬ್ಬ ಆರೋಪಿ ಆಗಿರುವಂತಹ ಮೋಹನ್ ಈಗಾಗಲೇ ಪೊಲೀಸರ ವಶದಲ್ಲಿದ್ದಾನೆ. ಇದೀಗ ಫೈನಲಿ ಬಹುಶಃ A1 ಆರೋಪಿನೇ ಆಗಿರಬಹುದು ಪ್ರಿಯಾಂಕಾ ಕೂಡ. ಹಾಗಾಗಿ ಈಗ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. ಬಹಳಷ್ಟು ದಿನ ಸರ್ಕಸ್ ಮಾಡಿಸಿದ್ಲು, ಅದಾದ ನಂತರ ಬೇರೆ ಬೇರೆ ಭಾಗದಲ್ಲೂ ಕೂಡ ಸುತ್ತಾಡ್ತಾ ಇದ್ಲು ಅನ್ನುವಂಥದ್ದು ಕೂಡ ಪೊಲೀಸರು ಹೇಳ್ತಾ ಇದ್ರು. ಅದಾದ ನಂತರ ಈಕೆ ಫೈನಲಿ ಈಗ ಅರೆಸ್ಟ್ ಆಗಿದ್ದಾಳೆ. 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹೀಗೆ ಇದೀಗ ಇಡೀ ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸಿದಂತಹ ಕೊಲೆ ಪ್ರಕರಣ ಇದು. ಅದರಲ್ಲೂ ಕೂಡ ಖುದ್ದು ತನ್ನ ಪುಟ್ಟ ಮಗುವನ್ನ, ಹೆತ್ತ ಮಗುವನ್ನೇ 6 ವರ್ಷದ ಪುಟ್ಟ ಕಂದನನ್ನ ಕೊಲೆ ಮಾಡಿ ಈಕೆ ಎಸ್ಕೇಪ್ ಆಗಿರ್ತಾಳೆ. ಅದಾದ ನಂತರ FIR ಕೂಡ ದಾಖಲಾಗಿರುತ್ತೆ. ಪೊಲೀಸರು ಬಹಳಷ್ಟು ಹುಡುಕಾಟವನ್ನು ನಡೆಸ್ತಾರೆ ಪ್ರಿಯಾಂಕಾಗೋಸ್ಕರ. ಈಗ ಫೈನಲಿ ಈಕೆ ಲಾಕ್ ಆಗಿದ್ದಾಳೆ ಇಷ್ಟು ದಿನ ಆದ ನಂತರ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾರಣ ಏನು ಅಂತಂದ್ರೆ ತನ್ನ ಮಾಜಿ ಲವರ್ ಜೊತೆ ಇರಬೇಕು ಅನ್ನುವಂಥ ಒಂದೇ ಒಂದು ಕಾರಣ. ಅದಾದ ನಂತರ ಮಗು ಎಲ್ಲೋ ಅಡ್ಡ ಬರ್ತಾ ಇದೆ ಜೊತೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅನ್ನುವಂಥದ್ದು ಈ ಒಂದು ಕಾರಣದಿಂದ ಈ ಮಗುವನ್ನ ಹತ್ಯೆ ಮಾಡಲಾಗಿತ್ತು. ಅದಾದ ನಂತರ ಎಲ್ಲ ಕತೆ ಕೂಡ ಕಟ್ಟಿರ್ತಾರೆ ಅಂತಂದ್ರೆ ಜೊತೆಗೆ ಸೇರಿ ಏನು ಕೊಲೆ ಮಾಡಿಲ್ಲ, ಏನಿಲ್ಲ, ಏನೋ ಬಹುಶಃ ಫುಡ್ ಇನ್ಫೆಕ್ಷನ್ ಆಗಿದೆ ಅಥವಾ ಮತ್ತೊಂದಾಗಿದೆ, ಹಾಗಾಗಿ ಮಗು ಸಾವನ್ನಪ್ಪಿದೆ ಅಂತ ಹೇಳಿ ಕತೆಗಳನ್ನ ಕಟ್ತಾರೆ. ಅದಾದ ನಂತರ ಇಲ್ಲಿ ಈಕೆ ಈ ಮಗುವಿನ ತಂದೆಗೆ ಎಲ್ಲವೂ ಕೂಡ ಅನುಮಾನ ಇರುತ್ತೆ. ಯಾವಾಗ ಪೊಲೀಸರಿಗೆ ಎಲ್ಲ ಮಾಹಿತಿಯನ್ನ ಕೊಡ್ತಾರೋ ಅದಾದ ನಂತರ ಬೆಚ್ಚಿ ಬೀಳಿಸುವಂತಹ ಸತ್ಯ ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಅಂದ್ರೆ ಖುದ್ದು ತಾಯಿಯೇ ತನ್ನ ಮಗುವನ್ನ ಹತ್ಯೆ ಮಾಡಿರೋದು ಎಲೆ ಬಯಲಾಗಿದೆ. ಹಾಗಾಗಿ ಈಗ ಯಾವಾಗ ಈಕೆ ಎಸ್ಕೇಪ್ ಆಗಿರ್ತಾಳೋ ಅದಾದ ನಂತರ ಪೊಲೀಸರು ತನಿಖೆಗೆ ಇಳಿದಿರ್ತಾರೆ. ಈಗ ಫೈನಲಿ ಪ್ರಿಯಾಂಕಾ ಲಾಕ್ ಆಗಿದ್ದಾಳೆ.